ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಕಟ್ ವರ್ಕ್ ಫ್ರಂಟಲ್ಲಿ ಯಾವ ರೀತಿ ಮಾಡೋದು ಸ್ಟಿಚಿಂಗು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಬಟ್ಟೆ ಇಟ್ಕೊಂಡು ಮಾಮೂಲಿ ನಾನೇನು ಕಟ್ ಮಾಡೋಕ್ಕೆ ಹೋಗಿಲ್ಲ, ಡಿಸೈನ್ ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಅದು ಕಟ್ ವರ್ಕ್ ಡಿಸೈನ್ನ ಆ ಡಿಸೈನ್ ಮೇಲೆ ಮಾಮೂಲಿ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಕರು ಹೇಗಿದೆ ಹಾಗೆಯೇ ಸ್ಟಿಚ್ ಮಾಡಿ ಮೂಲೆಯಲ್ಲಿ ಬಂದುಬಿಟ್ಟು ಸೂಜಿನ ಕೆಳಗಿಳಿಸಿ ಬಟ್ಟೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಸ್ಟಿಚ್ ಮಾಡಿ, ಆವಾಗ ನಿಮಗೆ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ ಕಟ್ ವರ್ಕ್ ಡಿಸೈನು. ಆಲ್ರೆಡಿ ಇದರದ್ದು ಬ್ಯಾಕ್ ಡಿಸೈನು ಹಾಕಿದ್ದೀನಿ. ಇದನ್ನ ಬ್ಯಾಕು ಫ್ರಂಟು ಸ್ಲೀವ್ಸದ್ದು ಬೇರೆ ಈ ರೀತಿ ಹಾಕಿದ್ದೀನಿ, ಯಾಕೆಂದರೆ ಉದ್ದ ಲೆಂತಿ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ. ಚೆಕ್ ಮಾಡಿ. ಇದು ಫ್ರಂಟ್ದು ಸ್ಟಿಚಿಂಗ್ ವಿಡಿಯೋ, ಇದು ಬ್ಯಾಕ್ದು ಸ್ಟಿಚಿಂಗ್ ವಿಡಿಯೋನು ಹಾಕಿದ್ದೀನಿ, ಚೆಕ್ ಮಾಡಿ. ಇವಾಗ ಇದನ್ನು ಮಾಮೂಲಿ ನ್ಯಾಚ್ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕಾಗುತ್ತೆ. ನಾನು ಎರಡು ಕಡೆನೂ ಇಟ್ಟಿದ್ದೀನಿ ಡಿಸೈನ್ನ. ಇದನ್ನು ಕಟ್ ವರ್ಕ್ ಡಿಸೈನು ಫ್ರಂಟಲ್ಲಿ, ಬ್ಯಾಕಲ್ಲಿ ಮತ್ತು ಬಂದುಬಿಟ್ಟು ಸ್ಲೀವ್ಸ್ಗೆ ಈ ರೀತಿ ಮೂರಲ್ಲೂ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನ್ಯಾಚ್ ಹಾಕಿದ್ಮೇಲೆ ಈ ಥರ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡಾದ್ಮೇಲೆ ನೀಟಾಗಿ ಅದನ್ನ ನೀಟಾಗಿ ತೆಗಿಬೇಕು. ಅಕಸ್ಮಾತ್ ಸಿಗಾಕೊಂಡೈತೆ ಅಂದರೆ ಒಂದು ಪಿನ್ನು ಇಲ್ಲ ಸೂಜಿ ತಗೊಂಡು ನೀಟಾಗಿ ತೆಗೀರಿ. ತೆಗೆದ್ಬಿಟ್ಟು ಆಮೇಲೆ ಮೇಲೆ ನೀಟಾಗಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ? ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬ ಫಿನಿಶಿಂಗಾಗಿ ನೀಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇವಾಗ ಇದನ್ನು ಈ ಥರ ತಗೊಂಡಾದ್ಮೇಲೆ ನೀಟಾಗಿ ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ತೆಗ್ದಾದ್ಮೇಲೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ, ನಾನು ಹೇಳ್ದಂಗೆ ಕರು ಶೇಪ್ ಎಲ್ಲಿದೆ ಕಟ್ ವರ್ಕ್ ಡಿಸೈನು ಅಲ್ಲಿ ತುದಿಲಿ ಸೂಜಿ ನಿಲ್ಲಿಸ್ಬಿಟ್ಟು ಬಟ್ಟೆನ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀವು ಈ ಡಿಸೈನ್ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನಾನು ಆಲ್ರೆಡಿ ಕಟ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಈ ರೀತಿ ತಿರುಗದೆ ಇದ್ದಾಗ ಅದನ್ನು ನ್ಯಾಚು ತುದಿಗೆ ಹಾಕೋಬೇಕು. ಬಟ್ಟೆನೂ ಇದು ದಾರ ಕಟ್ಟಾಕಬಾರ್ದು, ಬಟ್ಟೆ ಮಾತ್ರ ಕಟ್ಟಾಗೋ ಥರ ತುದಿಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗಲೇ ಅದು ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋಲ್ಲ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮಾಮೂಲಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಡಾಟ್ಗಳು ಇಟ್ಕೋಬೇಕಾಗುತ್ತೆ. ಈ ರೀತಿ ಫ್ರಂಟ್ನ ರೆಡಿ ಮಾಡ್ಕೋಬೇಕು. ನೆಕ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಫ್ರಂಟ್ ನೆಕ್ಕು ಇದು ಬೋಟ್ ನೆಕ್ಕು, ಫ್ರಂಟು ಬ್ಯಾಕು. ಆಮೇಲೆ ಫ್ರಂಟ್ ಬಂದುಬಿಟ್ಟು ಮಾಮೂಲಿ ನೆಕ್ಕಲ್ಲಿ ಬೋಟ್ ನೆಕ್ ಡಿಸೈನ್. ಇದು ಮಾಮೂಲಿ ನೆಕ್ಕಲ್ಲಿ ಬಂದುಬಿಟ್ಟು ಬೋಟ್ ನೆಕ್ ಡಿಸೈನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು. ಈ ರೀತಿ ಬೇಕಾದರೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತಂತ ಕಮೆಂಟ್ ಮಾಡಿ. ಮಾಮೂಲಿ ಮತ್ತೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಡಾಟ್ಗಳನ್ನ ಇಟ್ಕೋಬೇಕಾಗುತ್ತೆ. ಡಾಟ್ ನಾವು ಆಲ್ರೆಡಿ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಮಾರ್ಕಿಂಗಿಗೆ ಇಟ್ಕೋಬೇಕು. ಫಸ್ಟ್ಗೆ ಈ ಥರ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಡಾಟ್ಗಳನ್ನ ಆಲ್ರೆಡಿ ನಾವು ಏನು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲೇ ನ್ಯಾಚನ್ನ ಹಾಕಿರೋತವನ್ನೇ ಡಾಟ್ಗಳನ್ನ ಹಿಡಿಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಡಿಸೈನ್ನ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸೆಲ್ಲೂ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನ್ಯಾಚ್ ಹಾಕ್ಕೋಬೇಕು. ಮತ್ತು ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡಿ ನಾವು ಆಲ್ರೆಡಿ ನೆಕ್ನ ಸ್ಟಿಚ್ ಮಾಡ್ಕೊಂಡು ಹಾಕಿದೆ. ಇವಾಗ ಇದು ಡಾಟ್ ಇಟ್ಕೋಬೇಕಾಗುತ್ತೆ. ನಾವು ಡಾಟ್ಗೆ ಮಾಮೂಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಕರೆಕ್ಟಾಗಿ ನ್ಯಾಚ್ ಹಾಕ್ಕೊಂಡು ಡಾಟ್ನ ಇಟ್ಕೋಬೇಕಾಗುತ್ತೆ. ಫಸ್ಟು ಮೇನ್ ಡಾಟ್ ಬಂದುಬಿಟ್ಟು ಕೆಳಗಡೆ ದೊಡ್ಡ ಡಾಟ್ ಇರುತ್ತಲ್ಲ ಅದೇ ನಮಗೆ ಮೇನ್ ಡಾಟು. ಆ ಡಾಟ್ನ ನೀಟಾಗಿ ಇಟ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು. ಈ ಥರ ನಾನು ಆಲ್ರೆಡಿ ಮಾರ್ಕ್ ಮಾಡಿರ್ತೀನಿ, ಅದು ಕಾಣಿಸಲ್ಲ ಅಂದಾಗ ಈ ಥರ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಒಂದೊಂದಕ್ಕೆ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಒಂಥರ ಸ್ಟಿಫ್ ಆಗಿರುತ್ತೆ. ಇಲ್ಲ ಅಂದರೆ ಹಾಗೇನೂ ಮಾಡ್ಕೋಬೋದು, ಏನಿಲ್ಲ ನೀವು ಹಾಗೆ ಸ್ಟಿಚ್ ಮಾಡ್ಕೋತೀನಿ ಅಂದರೆ ಮಾಡ್ಬೋದು. ನಾನು ಒಂದೊಂದು ಬ್ಲೌಸ್ಗೆ ಈ ಥರ ಸ್ಟಿಚ್ ಮಾಡೇ ಮಾಡೋದು, ಒಂದೊಂದಕ್ಕೆ ಹಾಗೆ ಸ್ಟಿಚ್ ಮಾಡ್ತೀನಿ. ಆ ಥರ ಇವಾಗ ಸ್ಟಿಚ್ ಹಾಕೊಂಡಾದ್ಮೇಲೆ ನೀಟಾಗಿ ಮೇನ್ ಡಾಟ್ ಇವಾಗ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗ್ ಆದಮೇಲೆ ಮತ್ತು ನಾನು ಇದು ಡಾಟ್ಗಳಿಗೆಲ್ಲ ಡಬಲ್ ಸ್ಟಿಚ್ ಹಾಕೋದು. ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಡಬಲ್ ಸ್ಟಿಚ್ ಹಾಕ್ತೀನಿ. ನೀವು ಬೇಕಾದರೆ ಹೇಗಾದರೂ ಹಾಕ್ಕೋಬೋದು, ಅದರಲ್ಲೇನಿಲ್ಲ. ಈ ರೀತಿ ಡಾಟ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಫ್ರಂಟ್ ರೆಡಿ ಆಗುತ್ತೆ. ಫ್ರಂಟಲ್ಲೂ ತುಂಬ ಸೂಪರಾಗಿ ಬಂದಿದೆ ಡಿಸೈನ್, ಇದು ಕಟ್ ವರ್ಕ್ ಡಿಸೈನು. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.